ಇವತ್ತು ಬೋಳಚಿಕ್ಕಿ ಗ್ರಾಮದಲ್ಲಿ ವಿಶೇಷವಾಗಿ ನನ್ನೂರಲ್ಲಿ ಅಂತಕ್ಕಂಥ ಹೆಮ್ಮೆಯಿಂದ ಹೇಳುವ ಮೂಲಕ ನಮ್ಮೂರಿನಲ್ಲಿ ಇವತ್ತು ಅಯ್ಯಪ್ಪ ಸ್ವಾಮಿಯ ಒಂದು ಪೂಜೆ ಮೊದಲಿನಿಂದಲೂ ಕೂಡ ನಮ್ಮ ಬೋಳಚಿಕ್ಕಲಿಕೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತರು ಇರ್ಬೋದು, ಮಾಲಾಧಾರಿಗಳು ಭಾಳಷ್ಟು ದಿನದಿಂದ ಅಯ್ಯಪ್ಪ ಸ್ವಾಮಿಗಳ ನಾವು ಸೇವೆಯನ್ನು ಮಾಡ್ಕೋತಾ ಇದ್ದೀರಿ. ಇವತ್ತು ಅಯ್ಯಪ್ಪ ಸ್ವಾಮಿಯ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನಮ್ಮ ವಿವೇಕಾನಂದ ದೇವರು ಗುಂದಾಳ ಗುರುಗಳ ಪಾದಗಳು ನಮಸ್ಕರಿಸಿ, ಅದೇ ರೀತಿ ಅಪ್ಪೈ ಮುತ್ಯ ಬೊಬ್ಬರ ಗುರುಗಳ ಪಾದಗಳು ನಮಸ್ಕರಿಸಿ, ಅದೇ ರೀತಿ ಗುರುಬಸ ಹಿರೇಮಠ ನಮ್ಮ ಊರಿನ ಗುರುಗಳ ಪಾದಗಳು ನಮಸ್ಕರಿಸಿ, ಅದೇ ರೀತಿ ಬಬಲೇಶ್ವರದವರು ಬಂದಿದ್ದಾರೆ, ಇಲ್ಲೇ ಪುರಾಣಿಕ ಮಠದ ಗುರುಗಳು ಅಪ್ಪ ನೋಡಿ ಬಂದಿದ್ದಾರೆ, ಅವರಿಗೂ ನಮಸ್ಕರಿಸಿ, ಅದೇ ರೀತಿ ನಮ್ಮೂರಿನ ಎಲ್ಲ ಈ ಕಾರ್ಯಕ್ರಮದ ಬಗ್ಗೆ ಅಂತ ಎಲ್ಲ ಮಾಲಾಧಾರಿಗಳಂತ ಎಲ್ಲ ಸ್ವಾಮಿಗಳಿಗೆ ಪಾದಗಳು ನಮಸ್ಕರಿಸಿ, ಅದೇ ರೀತಿ ನಮ್ಮೂರಿನ ಎಲ್ಲ ಹಿರಿಯರಿಗೆ, ತಾಯಂದರಿಗೆ, ಎಲ್ಲ ಸಹೋದರಿಯರಿಗೆ ನಮಸ್ಕರಿಸಿ, ಇವತ್ತು ಭಾಳಷ್ಟು ಹೆಮ್ಮೆಯ ವಿಚಾರ. ಯಾಕಂದ್ರೆ ಇದೀಗ ತಾವೇ ಗುರುಗಳು ಮಾತನಾಡಿದಂಗೆ ನಾವು ದೇವರನ್ನು ಎಷ್ಟು ನಂಬ್ತೀವೋ ಅದು ನಮ್ಮ ಜೀವನಕ್ಕೆ ಮಾರ್ಗವಾಗಿ ಪರಿಣಮಿಸ್ತೈತಿ. ಇವತ್ತು ಭಾಳಷ್ಟು ಕಾಲ ಕೆಡಾಕತಿ, ನಾವೆಲ್ಲ ನೋಡ್ತೀವಿ ಟಿ ವಿ ಒಳಗೆ. ಈ ಪೂಜೆ ಪುನಸ್ಕಾರ ಮಾಡೋದ್ರಿಂದ ನಮಗೊಂದು ಮಾನಸಿಕ ನೆಮ್ಮದಿ ಇರ್ತೈತಿ, ಅದ್ರ ಜೊತೆಗೆ ದೇವರ ಆಶೀರ್ವಾದ ಕೂಡ ಇರ್ತೈತಿ. ಇವತ್ತು ಭಾಳಷ್ಟು ಕಡೆ ಚರ್ಚೆ ಆಗಿರ್ತೈತಿ. ಕೆಲವೊಂದು ಚರ್ಚೆ ಒಳಗೆ ಇವತ್ತು ಮನೆಗೆ ಜಗಲಿ ಮೇಲೆ ದೇವ್ರ ಪೂಜೆ ಯಾಕೆ ಮಾಡ್ತೀರಿ, ಆ ಜಗಲಿ ಮೇಲೆ ದೇವ್ರ ಹೊರಗೆ ತೆಗೆದು ಒಯ್ಯಿ ಅಂತಕ್ಕಂಥವರು ಕೂಡ ಅದಾರ. ಇವತ್ತು ಆ ವೀರಭದ್ರ ಗಿಡ್ಡ ವೀರಭದ್ರ ಅಂತಕ್ಕಂಥದ್ದು ನಮ್ಮ ತಾಯಿಯಂದ್ರೆಲ್ಲ ಈ ಲಕ್ಷ್ಮೀ ದೇವಿಯನ್ನು ಶ್ರಾವಣ ಮಾಸದಲ್ಲಿ ಭಾಳ ವಿಶೇಷವಾಗಿ ಪೂಜೆ ಮಾಡ್ತಕ್ಕಂಥ ಲಕ್ಷ್ಮಿಯನ್ನು ಜೂನ್ ಲಕ್ಷ್ಮಿ ಅಂತಕ್ಕಂಥವ್ರು ಕೂಡ ಚರ್ಚೆ ಆಗಿರ್ತೈತಿ. ಅಂಥ ಒಂದು ಸಂದರ್ಭದೊಳಗೆ ಎಲ್ಲ ತಾಯಿಂದಿರ್ಬೋದು, ಎಲ್ಲ ಈ ಮಾಲಾಧಾರ ಗುರುಗಳಿರ್ಬೋದು, ಇವತ್ತು ನಮ್ಮ ವಿವೇಕಾನಂದ ದೇವರಂಥ ಗುರುಗಳು ಇವತ್ತು ಆ ಸಂಸ್ಕೃತಿ ಉಳಿಸ್ಕೊಂಡು ಈ ಹಿಂದೂ ಸಂಸ್ಕೃತಿ ಉಳಿಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ಭಾಳಷ್ಟು ವಿಶೇಷವಾದಂಥ ಒಂದು ಈ ಕಾರ್ಯಕ್ರಮ ನಡೀತಾವೆ. ಇವೆಲ್ಲ ಈ ಪೂಜೆ ಕಾರ್ಯಕ್ರಮ ನಡೀತಾವೆ ತಿಳಿಸಿಂದ ನಮ್ಮ ಭಾರತ ದೇಶ ಇವತ್ತು ಭಾಳಷ್ಟು ಶಕ್ತಿಯುತವಾಗಿ ಬೆಳೆಯಾಕತ್ತೈತಿ ಅಂತಕ್ಕಂಥ ಮಾತನ್ನು ಹೇಳಿ, ನನಗೂ ಕೂಡ ಇಲ್ಲಿ ಬಂದು, ಯಾಕಂದ್ರೆ ನಾನು ಬೋಳಚಿಕ್ಕಲಿಗೆ ಭಾಳಷ್ಟು ಬಂದಿಲ್ಲ. ಯಾಕೆ ನಾನು ಜಿಲ್ಲಾ ಅಧ್ಯಕ್ಷನಾದ ಬಳಿಕ ಭಾಳಷ್ಟು ವಿಜಯಪುರ ಜಿಲ್ಲೆಯಲ್ಲಿ ನಾನು ಸುತ್ತಾಡಬೇಕಾದಂಥ ಕೆಲಸ ಕಾರ್ಯಗಳಿರೋದ್ರಿಂದ ಬಂದಿದ್ದಿಲ್ಲ. ನಮ್ಮ ಊರಿನಲ್ಲ ಹಿರಿಯರು ಯುವಕರು ಬಂದು ಹೇಳಿದಾಗ ನನಗೆ, ಯಾಕಂದ್ರೆ ಹೆಣ್ಮಕ್ಳಿಗೆ ತವ್ರ ಮನೆಗೆ ಹೋಗಾಗ ಎಷ್ಟು ಖುಷಿ ಇರ್ತೈತಿ. ಗಂಡು ಮನೆಗೆ ಭಾಳ ಇರ್ತಾರೆ, ತವ್ರ ಮನ್ಯಾಗ 4 ದಿವಸ 5 ದಿವಸ ಇರ್ತಾರೆ. ಹಂಗೆ ಈ ಭಾಳ ದಿವ್ಸ ಮೇಲೆ ಬರೋಣ ಇವತ್ತು ನಿಜವಾಗಿ ಕೂಡ ಭಾಳ ದಿವ್ಸ ಮೇಲೆ ಹೆಣ್ಣುಮಗಳು ನಮ್ಮ ಸ್ವಂತ ತಾಯಿ ಊರಿಗೆ ಬಂದಾಗ ಹೆಂಗೆ ಅನಿಸ್ತೈತಿ ಅಷ್ಟು ನನಗೆ ಇವತ್ತು ಆನಂದ ಆಗೈತೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ.